ಸನ್ಮಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆಯ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸಂಜು ಡೊಂಗರಗಾವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಮುಗಾಪೋಲ್ ತಾಲೂಕಾ ಉಪಾಧ್ಯಕ್ಷರು, ಮಾತ್ಮೀಯರೇ, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ರಾಮನಗರ ಜಿಲ್ಲೆ ಬಿಡದಿ ಟೌನ್ಶಿಪ್ ಹಿಂಪಡೆದು ರೈತ ವಿರೋಧಿ ಯೋಜನೆಯನ್ನು ಕೈ ಬಿಡಬೇಕನ್ನುವಂಥ ಆಗ್ರಹವನ್ನು ಇವತ್ತು ಭಾರತೀಯ ಕೃಷಿ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ. ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ರಾಜ್ಯದ ಸಂಯುಕ್ತ ಹೋರಾಟ ಕರ್ನಾಟಕದ ಸಹಭಾಗಿತ್ವ ಸಂಘಟನೆ ಆಗಿರೋದ್ರಿಂದಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ರೈತರಿಗೆ ಅನ್ಯಾಯ ಆದಂಥ ವಿಷಯವನ್ನು ನಾವು ಬೆಂಬಲಿಸಬೇಕಾಗುತ್ತೆ, ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ನೀಡಿರುವ ಅನುಮೋದನೆ ಕೂಡಲೇ ಹಿಂಪಡೆಯಬೇಕು. ಬಿಡದಿಯಲ್ಲಿ ಮಾಡ್ತಕ್ಕಂಥ ಹೋರಾಟಕ್ಕೆ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ಯೋಜನೆಯ ವ್ಯಾಪ್ತಿಯ ಸುಮಾರು 25 ಗ್ರಾಮಗಳ 9,640 ಎಕರೆ ಫಲವತ್ತಾದ ಜಮೀನು. ಇದು ರೈತರ ಜಮೀನು. ಪಾರಂಪರಿಕವಾಗಿ ತೆಂಗು, ಮಾವು, ಭತ್ತ, ವಿವಿಧ ಥರದ ಬೆಳೆಯನ್ನು ಬೆಳೆಯತಕ್ಕಂಥ ಫಲವತ್ತಾದ ಜಮೀನನ್ನು ಇಡೀ 100 ವರ್ಷಗಳಿಂದ ಕೃಷಿ ಬದುಕನ್ನು ನಂಬಿರುವಂಥ ರೈತರ ನಂಬಿ ಸಾವಿರಾರು ಕುಟುಂಬಗಳು ಬದುಕ್ತಾ ಇದ್ದಾವೆ. ಈ ಯೋಜನೆಗೆ ನೀವು ಮಾಡೋದ್ರಾಗ ರೈತರ ಕುಟುಂಬಗಳು ಬೀದಿಗೆ ಬರ್ತಾವೆ ಅನ್ನುವಂಥ ತೊಂದರೆ ಆಗ್ತಾಯಿದೆ. ಇನ್ನೊಂದು ಜೊತೆಯಲ್ಲಿ ಪರಿಸರಕ್ಕೂ ಕೂಡ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ಈ ತಮ್ಮೆಲ್ಲರ ಮುಖಾಂತರವಾಗಿ ಬೆಳಗಾವಿಯಿಂದ ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೋತೇವೆ, ಹಠ ಬಿಡಬೇಕು, ಅಭಿವೃದ್ಧಿ ಮಾಡಿ. ಅಭಿವೃದ್ಧಿಗೆ ನಮ್ಮ ರೈತ ಸಂಘಟನೆಗಳು ಯಾವ ವಿರೋಧ ಇಲ್ಲ. ಆದರೆ ರೈತರ ಜೊತೆ ಹಠ ಬಿಟ್ಟು ಸಮನ್ವಯ ಸಾಧಿಸಿ ರೈತರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ ಮಾತನ್ನು ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ವೇದಿಕೆಗೆ ಪದಾಧಿಕಾರಿಗೆ ಸದಸ್ಯರಿಗೆ ಕೊಟ್ಟಂಥ ಮಾತನ್ನು ಮರೆಯಬಾರದು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಚುನಾವಣೆ ಸಂದರ್ಭದಲ್ಲಿ ರೈತರ ಪರವಾಗಿರ್ತೀವಿ, ರೈತರ ಕಲ್ಯಾಣವೇ ನಮ್ಮ ಕಾರ್ಯಕ್ರಮ ಅಂತ ಒಂದು ಬೆಂಬಲವನ್ನು ಕೋರಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ದಯವಿಟ್ಟು ಈ ಸಂದರ್ಭ ನೆನಪಿಸ್ತಾ, ಕಾಂಗ್ರೆಸ್ ಪಕ್ಷ ಯಾವತ್ತೂ ರೈತರೊಂದಿಗೆ ಇರ್ತದೆ ಅನ್ನುವಂಥ ಮಾತನ್ನು ತಾವು ತಪ್ಪಬಾರ್ದು. ಇನ್ನೊಂದವ್ರಿಗೆ ಹೇಳಕ್ಕೆ ಇಚ್ಛಪಡ್ತಾ, ಪಕ್ಕ ಇದೊಂದು ರಿಯಲ್ ಎಸ್ಟೇಟ್ ಮತ್ತು ಉದ್ಯೋಗ ಮತ್ತು ಮತ ರಾಜಕೀಯ ಗಿಮಿಕ್ ಅನ್ನುವಂಥ ಮಾತನ್ನು ಹೇಳಿಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು. ನಾವು ಮಂಗಳವಾರ ದಿನಾಂಕ 19/5/2026 ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶದಲ್ಲಿ 1,50,000 ಜನರಿಗೆ ಹಕ್ಕುಪತ್ರ ನೀಡಿ ಗಿನ್ನಿಸ್ ದಾಖಲೆ ಮಾಡಿದಂಥ ವಿಷಯವನ್ನು ನಾವು ಗೌರವಿಸ್ತೀವಿ. ಇಲ್ಲಿ ರೈತರ ಪರವಾಗಿ ಅಂತ ಹೇಳ್ತಾರೆ, ಈ ಕಡೆ ಹಿಂಬಾಗಿಲಿಂದ ನಾವು ಬಿಡದಿ ಕಾರ್ಯಕ್ರಮದಲ್ಲಿ ನೀವು ರೈತ ವಿರುದ್ಧವಾಗಿ ಮಾಡ್ತಾರೆ ಅನ್ನೋ ಕಾಲಕ್ಕೆ ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ ತಮ್ಮ ಮೂಲಕ ನಾವು. ಅದಕ್ಕಾಗಿ ಈ ರೈತರ ಚಟುವಟಿಕೆಯನ್ನು ಬಿಡುವುದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಏನು 7,000 ಎಕರೆ 700 ಎಕರೆಯನ್ನು ಮಾಡುವಾಗ ಸಂದರ್ಭ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿಲುವು ತಗೊಂಡು ರೈತರಿಗೆ ಒಂದು ರಿಲೀಫ್ ಕೊಟ್ಟರು. ಆ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ತಾವೇನು 30 ತಾರೀಕಿಗೆ ಅಧಿಸೂಚನೆ ಕೊನೆಯದಾಗಿ ಮಾಡಿ ಅದನ್ನ ಅಂತಿಮ ಹಂತಕ್ಕೆ ತರ್ತಾ ಇದ್ದಾರೆ. ದಯವಿಟ್ಟು ಅಷ್ಟರೊಳಗಾಗಿ ತಾವು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಪರಿಹಾರ ಅಥವಾ ಒಂದು ಯೋಜನೆಗೆ ಅವ್ರಿಗೆ ನಿರ್ಣಯ ಕಠಿಣವಾದ ನಿರ್ಣಯ ತಗೋಬೇಕಂತ ಮಾತನ್ನು ತಮ್ಮ ಮೂಲಕ ಇಳಿಸೋಕೆ ಇಚ್ಛಪಡ್ತಾ ಇದ್ದೀನಿ ಸರ್. ಹೌದು ಸರ್, ಆಗೈತೆ ಸರ್. ಅದು ಒಂದು ತಿಂಗಳಾಯ್ತು ಸರ್, ಬಿಡ್ದಾಗ ಧರಣಿ ಕಂಟಿನ್ಯೂ ಆಗೈತೆ ಸರ್. ಈಗ ಮೊನ್ನೆ ಶಿವಮೊಗ್ಗದಾಗ ಪ್ರೆಸ್ ಮೀಟ್ ಮಾಡೋ ಪ್ರತಿಯೊಂದು ಜಿಲ್ಲಾದಾಗೆಲ್ಲ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗೈತೆ ಸರ್. ನೋಡಿ, ಇನ್ನೂ ನಮಗಿನ್ನ ಕೋರ್ ಕಮಿಟಿ ಮೀಟಿಂಗ್ ಕರೆದಿಲ್ಲ, ಅವಾಗ ಇನ್ನೂ ಚರ್ಚೆ ಆಗ್ತದೆ. 30 ತಾರೀಕು ಮಟ್ಟ ಏನು ಗೆಜೆಟ್ ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಬಂದತಿ. ಈಗ ಒಂದು ತಾತ್ಕಾಲಿಕವಾದಂಥ ಮಾನ್ಯ ಕೊಟ್ಟಂಥ
21/4/2026 ಆದಂಥ ಒಂದು ನೋಟಿಫಿಕೇಶನ್ ಐದೀನಿ. ಇದು ತಾತ್ಕಾಲಿಕವಾದಂಥದ್ದು. ಫೈನಲ್ ನೋಟಿಸನ್ನು 30 ತಾರೀಕು ಮಟ್ಟ ಮಾಡ್ತೀವಂತೇನೋ ಗಡುವು ಕೊಟ್ಟಿದ್ದಾರೆ. ಅಟ್ರೊಳಗಾಗಿ ನಾವೆಲ್ಲ ನಮ್ಮ SKMದೆಲ್ಲ ಕೋರ್ ಕಮಿಟಿ ತೀರ್ಮಾನ ತಗೋತಾ ಇದೆ. ಅವ್ರು ಏನು ಅವಲಂಬನೆ ಮಾಡ್ತಾ ಬಗ್ಗೆ ನಾನು ನಿರ್ಧಾರ ಮಾಡಿದೆ. ಅಲ್ಲಿ ಬೆಂಗಳೂರೆಲ್ಲ ಕೋರ್ ಕಮಿಟಿ ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಅದು ಕೆಲಸ ಅಂತೂ ಫುಲ್ ಸ್ಟಾರ್ಟ್ ಐತಲ್ಲ. ನಮ್ಗೆ ಏನು ಮಾಡಬೇಕು ಎಲ್ಲ ಮಾಡೋದು, ಒತ್ತಾಯ ಮಾಡೋದು, ಸರ್ಕಾರ ಮಾಡೋದು ಹಿಡಿತದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಏನು ನಿರ್ಣಯ ಇರ್ತದೆ ಅದ್ರ ಬಗ್ಗೆ ನಾವು ಬದ್ಧವಾಗಿ ನಾವು ಮುಂದುವರಿತೀವಿ. ಪರ್ಯಾಯಬೇಕಂದ್ರೆ ನೀವು ರೈತರ ಫಲವತ್ತಾದ ಜಮೀನು ತೊಗೊಂಡು ಹೋಗ್ಬಿಟ್ರೆ ನಾಳೆ ತುಮಕೂರಾಗ ಮಾಡ್ತಾರೆ, ಬಿಡದಾಗ ಮಾಡ್ತಾರೆ, ತುಮಕೂರು ಮಾಡ್ತಾರೆ, ಸುತ್ತೂರು ಜಿಲ್ಲೆಗೆ ಹೋಗಿಬಿಟ್ರೆ ನಮ್ಮ ರೈತರ ಗತಿ ಏನು ಕಷ್ಟ ಆಗ್ತದೆ. ನಾವು ಸಣ್ಣ ಸಣ್ಣ ಜಮೀನ್ದಾರು ಇದ್ದಂಥ 1 ಎಕರೆ 2 ಎಕರೆ ಜಮೀನು ಕಸ್ಕೊಂಡ್ಬಿಟ್ರೆ ಮುಂದೆ ನಾವು ಪರ್ಯಾಯವಾಗಿ ಎಲ್ಲಿ ಹೋಗ್ಬೇಕು? ಒಂದು ಸಲ ನಾವು ಒಂದು ಪರಂಪರೆಗೆ ಬಂದು ಅದ ಒಂದು ಇತಿಹಾಸದಾಗಿದ್ದಾಗ ಬೇರೆ ಕಡೆ ನಮ್ಮ ಜೀವನ ಮಾಡ್ಕೊಂಡು ಕಷ್ಟ ಆಗ್ತದೆ. ಮತ್ತು ಎಲ್ಲೂ ಕರ್ಕೊಂಡು ಎಲ್ಲೇ ಹಾಕಿರಪ್ಪ ನಾವು ಅದು ಹೊಂದಾಣಿಕೆ ಮಾಡ್ಕೊಂಡು ಭಾಳ ಕಷ್ಟ. ಇದು ನಮ್ಮ ಕರ್ತವ್ಯ. ಸರ್, ಪರಿಹಾರ ತೊಗೊಂಡು ಏನು ಮಾಡ್ತೀರಿ? ಪರಿಹಾರ ನಮಗೆ ಬರ್ತದ ಹೋಗ್ತಾ ಆ ಪ್ರಶ್ನೆ ಬಂದಿಲ್ಲ. ನಮ್ಮ ಜೀವನ ನೋಡ್ಕೋಬೇಕು. ನಾವು ಮಣ್ಣಿ ನಿಮ್ಮಲ್ಲಿ ಬಂದಂಥವ್ರು, ಮಣ್ಣಿನಲ್ಲೇ ಬದುಕಿದವ್ರು, ಮಣ್ಣಿನಲ್ಲೇ ಜೀವನ ಮಾಡಿದಂಥವ್ರು, ಅದೇ ನಮ್ಮ ಬದುಕು. ಈ ರೊಕ್ಕ ತೊಗೊಂಡು ಈಗಿನ ಪರಿಸ್ಥಿತಿಗೆ ನಾವು ಎಷ್ಟು ರೊಕ್ಕ ಕೊಟ್ಟರು ಜನರಿಗೆ ಸಾಕಾಗೋದಿಲ್ಲ. ಇದು ನಮ್ಮ ಜನಿತ ಉಪಜೀವನ, ಉದ್ಯೋಗ ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಹೌದು, ಸಂಪೂರ್ಣವಾಗಿ ನಾವು ಯೋಜನೆ ಕೈ ಬಿಡ್ಬೇಕಂತ ತಮಗೆ ಹೇಳಕತ್ತೈತೆ. ಯೋಜನೆ ಕೈ ಬಿಡಬೇಕು, ರೈತರ ಭಾವನೆಗಳೇ ಗೌರವ ಕೊಡ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅವರು? ಸುಮ್ಮನೆ ಕೆಲವು ಮಂದಿನ ಎಬ್ಬಿಸ್ತಾರೆ. ಇಷ್ಟು ಮಂದಿ ನಮ್ಮ ಭೂಮಿ ಕೂಡ ಒಲವೈತೆ ಅಂತಾರೆ, ಎಷ್ಟು ಮಂದಿ ನಮ್ಗೆ ಮಾಡ್ತಾರೆ. ಇದೆಲ್ಲ ರಾಜಕೀಯ ಗಿಮಿಕ್ಗಳು. ಇನ್ನೊಂದು ಏನಾಗಿದೆ ಅಂತಂದರೆ, ಇದು ನೋಡಿ, ನಿನ್ನೆ ಎಷ್ಟು ಹಕ್ಕು ಪತ್ರ ಕೊಡೋ ಸಂಬಂಧಕ್ಕೆ ಸುಮಾರು 7 ಲಕ್ಷ ಅರ್ಜಿಗಳು ಕೊಟ್ಟಿದ್ದನ್ನು ಕೇವಲ 2.5-3 ಲಕ್ಷಕ್ಕೆ ತಂದು ಹೆಚ್ಚಾರು. ಅದು ಹೋರಾಟ ಮಾಡಿದ್ರೆ ನಾವೇ. ಈಗ ನಿನ್ನೆ ಕೊಟ್ಟಂಥದ್ದು 1,50,000. ಓಕೆ, ಸ್ವಾಗತ ಮಾಡ್ತೀವಿ. ಆದರೆ ಇದನ್ನು ನೀವು ಇದು ರೈತರ ಪರವಾಗಿ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ಈ ಫಸ್ಟ್ ಸರ್ಕಾರ ಬಂದು ಕ್ಲೇಮ್ ಮಾಡಬೇಕಾಗತ್ತು. ಇನ್ನು 2 ವರ್ಷ ಚುನಾವಣೆ ಬಂತ ಅನ್ಕೋ, ಚುನಾವಣೆ ಗಿಮಿಕ್ಕಾಗಿ ನಮ್ಮ ರೈತರ ಕುಟುಂಬಗಳು ಬಲಿ ಕೊಡಬಾರ್ದು. ಪರಿಹಾರ ಬಗ್ಗೆ ನಾವು ಚರ್ಚೆ ಮಾಡೋಕೆ ಹೋಗಿಲ್ಲ. ಇದು ಅಂತಿಮ ಕೊಡು ಮಟ್ಟ ನಾವು ಚರ್ಚೆ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಸರ್, ಅವೆಲ್ಲ ಒಂದು ಪ್ಲ್ಯಾನಿಂಗ್ ಇರ್ತಿದೆ. ಅದ ಎಲ್ಲೋ ಪ್ಲ್ಯಾನಿಂಗ್ ಮಾಡ್ಕೊತಾರೆ. ಬಟ್ ಅದನ್ನು ತರಾಂತೂರಿ ಮಾಡ್ಕೊತೀವಿ ನನಗೈತೆ. ರೈತರ ಕಡೆಸಿ ಭಾವನೆಗಳನ್ನು ಕೇಳಬೇಕು, ಪರಿಹಾರ ಫಿಕ್ಸ್ ಮಾಡಬೇಕು. ದಯವಿಟ್ಟು ತಮ್ಮ ಗಮನಿಸೋದನ್ನು ಇದೊಂದು ವಿಶೇಷವಾದ ಪ್ರಶ್ನೆ ಕೇಳಿಸತ್ತೆ. ನಾವು ಯಾವುದೇ ರೈತರ ಜಮೀನನ್ನು ಸ್ವಾಧೀನಪಡಿಸೋಕ್ಕಿಂತ ಮುಂಚಿತವಾಗಿ ಆ ಗ್ರಾಮದ ಸಭೆ ಕರಿಬೇಕು, ರೈತರ ಅಭಿಪ್ರಾಯ ಸಂಗ್ರಹ ಮಾಡ್ಕೋಬೇಕು, ಅವ್ರು ಒಪ್ಪಿಗೆ ಪಡ್ಕೋಬೇಕು. ಒಪ್ಪಿಗೆ ಕೊಟ್ಟ ನಂತರ ಮುಂದಿನ ಪ್ರೊಸೆಸ್ ಮಾಡಬೇಕು. ಅದು ಪ್ರತಿಯೊಂದು ಪಂಚಾಯಿತಿಯಲ್ಲಿ ರೈತರಿಗೆ ನೋಟಿಸ್ ಕೊಡಬೇಕು. ಇವೆಲ್ಲ ಪ್ರೊಸೆಸ್ ಮಾಡ್ದವು, 11 ಪ್ರೊಸೆಸ್ದವು. ಈ ಪ್ರೊಸೆಸ್ಸನ್ನು ದಾಟಿ ಬಂದಾಗ ಮಾತ್ರ ನಿಮ್ಗೆ ಸರ್ಕಾರ ಜಮೀನನ್ನು ಸ್ವಾಧೀನ ಪಡ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಡ್ತಾರೆ. ಇಲ್ಲಂದ್ರೆ ಅದು ಕೊಟ್ಟ ನಂತರ ನಾವು ತಕೊಂಡು ಹಾಕೋಕ್ಕೆ ಅವಕಾಶ ಇದೆ. ಇವ್ರು ಇನ್ನೂ ಯಾವುದೂ ಕೆಲಸ ಮಾಡಿಲ್ಲ. ಸುಮ್ಮನೆ ಒಂದು ಪ್ಲ್ಯಾನ್ ತಮ್ಮ ವ್ಯಾಪ್ತಿ ಒಳಗಡೆ ಒಂದು ಯೋಜನೆ ಮಾಡ್ಕೊತಾರೆ. ಗ್ರೇಟರ್ ಬೆಂಗಳೂರು ಆದಿಂದೊಳಗೆ ನಾವು ಬಿಡದಿ ಅನ್ನುವಂಥದ್ದು ಟೌನ್ಶಿಪ್ ಮಾಡ್ತೇವೆ ಅಂತೇಳಿ ಇದು ಯಾವುದೂ ಪ್ರೊಸೆಸ್ಸಲ್ಲಿ ಆಗಿಲ್ಲ. ರೈತರಿಗೆ ಮುಂಚಿತ ನೋಟಿಸ್ ಕೊಡಬೇಕು, ರೈತರಿಗೆ ಎಷ್ಟು ಜಮೀನು ವ್ಯಾಪ್ತಿ ಬರ್ತಾವೆ ರೈತರಿಗೆ ಬಾಯಾಂಡ ನೋಟಿಸ್ ಕೊಡಬೇಕು, ಪಂಚಾಯತ್ ಮುಖಾಂತರ ಮಾಡಬೇಕು. ಇದು ಯಾವುದೂ ಪ್ರೊಸೆಸ್ಸಲ್ಲಿ ಆಗಿಲ್ಲ. 9,640 ಎಕರೆ, ಸುಮಾರು 25 ಹಳ್ಳಿಗಳು ಗ್ರಾಮಗಳು. ರೈತರಿಂದ ಮತ್ತಿಗೆ ಅವರು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಲ್ಲ ಸರ್. ಅಲ್ಲಿ ಒಂದು ಗ್ರಾಮದಾಗ 9,000 ನಮ್ಮ ತೋಟ ಜಮೀನು ಅಲ್ಲದು, ಭಾಳ ಜಮೀನು.